ರಾಜ್ಯ ಸರ್ಕಾರದ ನಿಷ್ಕ್ರಿಯತೆಯಿಂದ ರೈತರಿಗೆ ತೊಂದರೆ. ಮಳೆ ಮಾಪನ ಯಂತ್ರ ಸರಿಪಡಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ. ಏಪ್ರಿಲ್ 15 ಮತ್ತು 16ರಂದು ಪ್ರತಿ ತಾಲೂಕಿನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ. ಶಿರಸಿಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಾನು ಮೊನ್ನೆ ಮಾಧ್ಯಮದಲ್ಲೂ ಸಹ ನೋಡಿದೆ, ಬೇರೆ ಬೇರೆ ಗುಂಪಿದೆ ಆ ಥರ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಗುಂಪುಗಳಿಲ್ಲ. ಬಿ ಜೆ ಪಿ ಸಮರ್ಥ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ 17 ಮಂಡಲಗಳಲ್ಲೂ ಬಲಿಷ್ಠವಾದಂಥ ಸಂಘಟನೆ ಇದೆ. ನಮ್ಮ ಎಲ್ಲ ಅಧ್ಯಕ್ಷರುಗಳು, ಮಂಡಲದ ಅಧ್ಯಕ್ಷರು, ನಮ್ಮ ಜಿಲ್ಲಾ ತಂಡ ಸಮಾಜದ ಮಧ್ಯೆ ನಿಂತು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ನಮ್ಮದು ಇಲ್ಲಿ ಹೋದರೂ ಸಹ ಭಾರತೀಯ ಜನತಾ ಪಾರ್ಟಿಯ ನಾವು ಒಂದು ಕಾರ್ಯಕರ್ತರಾಗಿ ಜವಾಬ್ದಾರಿದ ಸ್ಥಾನದಲ್ಲಿ ಇದ್ದುಕೊಂಡು ವಿರೋಧ ಪಕ್ಷವಾಗಿ ಇವತ್ತು ಸರ್ಕಾರದ ವೈಫಲ್ಯತೆಯನ್ನು ಜನರ ಮುಂದೆ ಇಡುವಂಥ ಪ್ರಯತ್ನ ಸಾಕಷ್ಟು ಮಾಡ್ತಾ ಇದ್ದಾವೆ. ತಾವು ಗಮನಿಸಿದ್ದೀರಿ, ಈ ಬೆಳೆ ವಿಮೆ ಸಂಬಂಧಪಟ್ಟಂತೆ ಎಷ್ಟು ಹೋರಾಟ ಆಗಿದೆ. ಈಗೂ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಬೆಳೆ ವಿಮೆ ತಡ ಆಗಲಿಕ್ಕೆ ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯತೆ. ಕಳೆದ 2 ವರ್ಷದಿಂದ ನಾವು ಅದನ್ನು ಹೇಳ್ತಾ ಬಂದಿದ್ದೀವಿ. ಬೆಳೆ ವಿಮೆಯನ್ನು ನಿರ್ಧಾರ ಮಾಡುವಂತಹ ಬೆಳೆ ಮಾಪನ ಏನು ಮಾಪನ ಕೇಂದ್ರ ಇದೆಯಲ್ಲ, ಮಳೆ ಮಾಪನ ಇದು ಮಷಿನ್, ಅದನ್ನು ಸರಿಪಡಿಸಿ ಅಂತ ಕಳೆದ 2 ವರ್ಷದಿಂದಲೂ ಹೇಳ್ತಾ ಇದ್ದೇವೆ. ಇವತ್ತಿನ ತನಕ ಅದು ಆಗ್ತಾ ಇಲ್ಲ, ಟೆಂಡರ್ ಕರೀತಾ ಇಲ್ಲ. ಇದನ್ನು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ ಕಳೆದ 2 ವರ್ಷದಿಂದನೂ. ಈಗೂ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಈ ಕಾರಣದಿಂದ ನ್ಯಾಯಯುತವಾಗಿ ರೈತರಿಗೇನು ಸಿಗಬೇಕಾಗಿತ್ತೋ ಇವತ್ತು ನಾವು ಗಮನಿಸಿರ್ಬೋದು, ಕೆಲವರಿಗೆ ಬೆಳೆ ವಿಮೆ ಸರಿಯಾಗಿ ಸಿಕ್ಕಿದೆ, ಕೆಲವರು ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಯಾರು? ಸಂಸದರಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಇವರ ನಿಷ್ಕ್ರಿಯತೆ ಕಾರಣ. ಆ ಮಳೆ ಮಾಪನವನ್ನು ರಿಪೇರಿ ಮಾಡದಿದ್ದರೆ, ಅವರಿಗೆ ಅದನ್ನು ಸರಿಯಾದ ಮಾಹಿತಿಯನ್ನು ಕಂಪ್ನಿ ಕೊಟ್ಟಿದ್ದರೆ ಆ ವಿಮೆ ಎಲ್ಲರಿಗೂ ಸರಿಯಾಗಿ ಸಿಗ್ತಿತ್ತು. ಇವತ್ತು ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ತಕ್ಷಣ ಅದನ್ನು ಮಳೆ ಮಾಪನಕ್ಕೆ ಮಷೀನನ್ನು ಸರಿ ಮಾಡಿಸುವಂಥ ಕೆಲಸ ಕಾಂಗ್ರೆಸ್ ಮತ್ತು ಇಲ್ಲಿನ ಉಸ್ತುವಾರಿ ಮಂತ್ರಿಗಳು, ಶಾಸಕರುಗಳು ಮಾಡಿಸ್ಬೇಕು. ವ್ರತ ಆರೋಪ ಮಾಡೋದನ್ನು ಬಿಡಬೇಕು, ಸುಮ್ಮನೆ ಆರೋಪ ಮಾಡೋದನ್ನು ಬಿಡಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 1 ವಾರದಿಂದ ಸರ್ಕಾರದ ವೈಫಲ್ಯತೆಯನ್ನು ಜನರ ಮುಂದೆ ಇಡುವುದರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅಂತೇಳಿ ಕಳೆದ 1 ವಾರ 10 ದಿವಸದಿಂದ ಇಡೀ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಪದ್ಧತಿಯಂತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೊಸದಾಗಿ ಯಾರ್ಯಾರು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ, ಹೊಸದಾಗಿ ಯಾರ್ಯಾರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಸುಮಾರು 3,000 ಕಾರ್ಯಕರ್ತರುಗಳಿಗೆ ಪ್ರಶಿಕ್ಷಣ ವರ್ಗವನ್ನು ಕೊಡುವಂಥ ಕೆಲಸ ಸಂಘಟನೆಯಿಂದ ನಡೀತಾ ಇದೆ. ಇದು ಸುಲಭ ಅಲ್ಲ, ತಮಗೂ ಗೊತ್ತಿದೆ. 1 ದಿವಸ ಆ ರಾತ್ರಿಯಲ್ಲಿ ವಸತಿ ಮಾಡಿ 24 ಗಂಟೆಗಳ ಕಾಲ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಕಾರ್ಯಪದ್ಧತಿ, ನಮ್ಮ ಸರ್ಕಾರದ ಸಾಧನೆಗಳು, ಇದು ನಮ್ಮ ಕಾರ್ಯಕರ್ತರ ಮುಖಾಂತರ ನಮ್ಮ ತಳ ಮಟ್ಟದಲ್ಲಿರುವಂಥ ಮತದಾರರಿಗೆ, ಆ ಮತಗಟ್ಟೆಯಲ್ಲಿರುವಂಥ ಮತದಾರರಿಗೆ ತಲುಪಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮತಗಟ್ಟೆ ತನಕ ಪ್ರವಾಸ ಮಾಡುವುದನ್ನು ಜೋಡಿಸಿ ಈ ಪ್ರಶಿಕ್ಷಣ ವರ್ಗವನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಇವತ್ತು 10 ಮಂಡಲದ ಹೆಚ್ಚು ಕಡಿಮೆ ಇವತ್ತು ಮುಗಿಯುತ್ತೆ, ಇನ್ನು 7 ಮಂಡಲ ಇದೆ. ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ತಿಳಿಸುವುದರ ಜೊತೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ನಿರ್ಧಾರ ಮಾಡಿದೆ. ಆ ಥರ ಗುಂಪುಗಳಿದ್ದರೆ ಈ ಕಾರ್ಯಕ್ರಮ ನಡೀತಾನೇ ಇರಲಿಲ್ಲ. ಬಿ ಜೆ ಪಿ ಬಲಿಷ್ಠ ಆಗಿದೆ, ಯಾವುದೇ ಗುಂಪುಗಳಿಲ್ಲ. ನಾವೆಲ್ಲರೂ ಒಟ್ಟಾಗಿ, ನಮ್ಮ ಎಲ್ಲ ಶಾಸಕರು, ಸಂಸದರು, ನಮ್ಮ ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲರೂ ಮುಖಂಡರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ತಾವು ಮಾಧ್ಯಮದ ಮುಖಾಂತರ ನಾನು ಈಗೇನು ಹೇಳ್ತೇನೆ, ಇದನ್ನು ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕು. ಬರುವಂಥ ಚುನಾವಣೆ ದಿವಸ ಇದು ಜನರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ಕಾರದ ವೈಫಲ್ಯತೆಯನ್ನು ಜನರ ಮುಂದೆ ಇಡುವುದರ ಮುಖಾಂತರ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವಂಥದ್ದನ್ನು ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತಿರುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಅವ್ರು ಟೆಂಡರ್ ಪ್ರಕ್ರಿಯೆಯನ್ನು ಕೊಟ್ಟಿಲ್ಲ ಅಂತಾದರೆ ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೇವೆ ಜಿಲ್ಲಾ ಬಿ ಜೆ ಪಿ ಮತ್ತು ಆ ಕಡಿಮೆ ಬಂದಂಥವರಿಗೆ, ಈಗೇನು ಇವರ ನಿಷ್ಕ್ರಿಯತೆ ಕಾರಣದಿಂದ ಅಥವಾ ಇವರ ಮಾಹಿತಿ ಕೊಡದೇ ಇರೋ ಕಾರಣದಿಂದ ವಿಮಾ ಕಂಪನಿಗಳಿಗೆ ಕೆಲವು ರೈತರಿಗೆ ತೊಂದರೆ ಆಗಿದೆ. ನ್ಯಾಯವಾಗಿ ಏನು ಸಿಗಬೇಕಾಗಿತ್ತು ಸಿಕ್ಕಿಲ್ಲ. ಆ ಕಾರಣದಿಂದ ಅವರು ಮಳೆ ಮಾಪನವನ್ನು ರಿಪೇರಿ ಮಾಡಲಿಕ್ಕೆ ತಕ್ಷಣಕ್ಕೆ ಟೆಂಡರ್ ಕೊಡಬೇಕು. ಮತ್ತು ನಾವು ಇನ್ನು ಪದೇ ಹೇಳೋದಿಲ್ಲ,
ನಾವು ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಇಲ್ಲಿಯ ಶಾಸಕರು ಮತ್ತು ಸಚಿವರುಗಳು ತಕ್ಷಣಕ್ಕೆ ಅದನ್ನು ರಿಪೇರಿ ಮಾಡಿಸೋ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂತಾದರೆ ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೇವೆ, 15 ಮತ್ತು 16 ಏಪ್ರಿಲ್ 15 ಮತ್ತು 16ನೇ ತಾರೀಕಿನಂದು ಪ್ರತಿ ತಾಲೂಕಾಶಃ, ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಾಶಃ ತಹಶೀಲ್ದಾರ್ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತ ತಮ್ಮ ಮುಂದೆ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರಿಗೆ ಸರಿಯಾದಂತಹ ಬೆಳೆ ವಿಮೆ ಪರಿಹಾರ ದೊರಕುವಂತಾಗಬೇಕು. ಇನ್ನೊಂದು, ಇಡೀ ರಾಜ್ಯ ಮಟ್ಟದೊಳಗಿದೆ, ನಮ್ಮ ಜಿಲ್ಲೆ ಒಳಗಂತೂ ಹಾಳಾಗಿರುವಂತಹ ಮಳೆ ಮಾಪನ ಯಂತ್ರಗಳನ್ನು ತಕ್ಷಣದೊಳಗೆ ಟೆಂಡರ್ ಕರೆದು ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಇಟ್ಟುಕೊಂಡು ಹೋರಾಟ 15 ಮತ್ತು 16ರಂದು ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನರ ಪರವಾದ ಹೋರಾಟವನ್ನು ಕೈಗೊಳ್ತಾ ಇದೆ, ಸಭೆಗಳಲ್ಲಿ ಸಲ್ಲಿಸ್ತಾರೆ. ಈಗ ಇದರೊಳಗೆ ಅವರು ಹೊಸದಾಗಿಂದ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ತಾಳಗುಪ್ಪ, ಸಿದ್ದಾಪುರ, ಸ್ವರೂಪ, ಶಿರಸಿ ಈ ರೀತಿ ಇದು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಈಗ ಅದು ರೈಲ್ವೆ ಬೋರ್ಡು ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತದೆ. ಅಲ್ಲಿಯ ಸಂಸದರು, ಅಲ್ಲಿಯ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಾಡಿದ್ರೆ ಅಂತೇಳಿ. ಇದರ ಫೀಸಿಬಿಲಿಟಿ ಇಂಥ ವರದಿಗಳನ್ನು ನೋಡಿಕೊಂಡು ರೈಲ್ವೆ ಬೋರ್ಡ್ ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತದೆ. ನಮ್ಮದು ಒಂದು ಹಂತದೊಳಗೆ ಈಗ ಫೈನಲ್ ಸ್ಟೇಜಿಗಿದೆ. ಬೋರ್ಡಿನ ಮುಂದೆ ಅಪ್ರೂವಲ್, ಈಗ ಹಣ ಸ್ಯಾಂಕ್ಷನ್ ಮಾಡಬೇಕು. ನಂತರದೊಳಗೆ ರಾಜ್ಯ ಸರ್ಕಾರ 60-40 ರೇಷಿಯೋದೊಳಗೆ ಲ್ಯಾಂಡ್ ಎಕ್ವಿಸಿಷನನ್ನು ಮಾಡಿಕೊಡ್ಬೇಕಾಗ್ತದೆ. ಅದಕ್ಕೀಗ ನಮ್ಮದು ಸಿದ್ಧತೆ ಒಳಗೆ ಇದೆ. ಅವರು ಒಂದು ತಮ್ಮ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದನ್ನು ಈಗ ಅಂತಿಮವಾಗಿ ರೈಲ್ವೆ ಬೋರ್ಡ್ ತೀರ್ಮಾನವನ್ನು ತೆಗೆದುಕೊಳ್ತದೆ. ಒಟ್ಟಿನೊಳಗೆ ತಾಳಗುಪ್ಪ, ಶಿರಸಿ, ಮುಂಡಗು, ತಡಸ್, ಇದು ಹುಬ್ಳಿ, ಈ ರೈಲ್ವೆ ಮಾರ್ಗ ಅದರ ಕಾರ್ಯಯೋಜನೆಗೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ತಕ್ಷಣದಲ್ಲಿ ಮಾಡಿಸ್ತೇವೆ. ಕೆಲವೊಂದು ಇನ್ನೂ ನಮ್ಮದು ಒಟ್ಟು 75 ಸ್ಯಾಚುರೇಟೆಡ್ ಟವರ್ಗಳು, ಜೊತೆಗೆ 111 ಅಡಿಷ್ನಲ್ ಟವರ್ಗಳನ್ನು ನಾವು ಕೇಳಿರುವಂಥದ್ದಿದೆ. ಈ ಎಲ್ಲ ವಿಚಾರಗಳು ಈಗಾಗಲೇ ಕೆಲವೊಂದು ಜಾಗದ ಸಮಸ್ಯೆಯಿಂದ, ಅರಣ್ಯ ಇಲಾಖೆಯ ಅನುಮತಿಯ ಕಾರಣದಿಂದ ನಮ್ಮ ಹತ್ರ ಅಷ್ಟುದನ್ನು ಇನ್ನೂ ಸಂಪರ್ಕಕ್ಕೆ ತಂದು ಉದ್ಘಾಟನೆ ಮಾಡುವ ಹಂತಕ್ಕೆ ತರಲಿಕ್ಕೆ ಆಗಲಿಲ್ಲ. ಇದ್ರ ಬಗ್ಗೆ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಖಂಡಿತವಾಗಿ ಅದನ್ನು ಆದಷ್ಟು ಶೀಘ್ರದೊಳಗೆ ಒಂದು ಒಳ್ಳೆಯ ನೆಟ್ವರ್ಕ್ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.